ಡ್ರಗ್ ಪೆಡ್ಲರ್ಗಳ ಜೊತೆಗೆ ಬೆಂಗಳೂರು ಖಾಕಿ ನಂಟು. ಡ್ರಗ್ಸ್ ಗ್ಯಾಂಗ್ ಜೊತೆ ನಿಂತಹ ಪೊಲೀಸರಿಗೆ ಸಸ್ಪೆಂಡ್ ಶಿಕ್ಷೆಯನ್ನ ನೀಡಲಾಗಿದೆ. 2 ಠಾಣೆಗಳಿಂದ 11 ಅಧಿಕಾರಿಗಳು ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಇವ್ರ ಮೇಲಿರುವಂತಹ ಆರೋಪ ಏನು ಅಂತಂದ್ರೆ ಇವರು ಈ ಡ್ರಗ್ ಪೆಡ್ಲರ್ಗಳ ಜೊತೆನೆ ನಿಂತರು ಅಂತ. ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಸೇರಿ 7 ಜನ. ಇವರಿಗೆಲ್ಲ ಏನಾದರೂ ಭವಿಷ್ಯದ ಬಗ್ಗೆ ಸ್ವಲ್ಪ ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಈ ಡ್ರಗ್ ಪೆಡ್ಲರ್ಗಳ ಜೊತೆ ಇವರು ನಿಲ್ತಾ ಇರಲಿಲ್ಲ. ಜೆಜೆನಗರದಲ್ಲಿ ಪೆಡ್ಲರ್ಸ್ ಜೊತೆ ಸಂಪರ್ಕ ಹಣ ಪಡೆದಂಥ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ನಿಂದಲೇ ಇವ್ರನ್ನ ಸಸ್ಪೆಂಡ್ ಮಾಡಿದ್ರು. ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಹಾಗೆ ಮುಖ್ಯ ಕಾನ್ಸ್ಟೇಬಲ್ಗಳಾದಂಥ ರಮೇಶ್, ಶಿವರಾಜ್, ಸಿಬ್ಬಂದಿ ಮಧುಸೂದನ್, ಪ್ರಸನ್ನ, ಶಂಕರ್ ಬೆಳಗಲಿ, ಆನಂದ್ ಸಸ್ಪೆಂಡ್ ಆದಂಥ ಪೊಲೀಸ್ ಸಿಬ್ಬಂದಿ. ಜೆಜೆನಗರ ಠಾಣೆಯ ಸಿಬ್ಬಂದಿ ಬಸವನಗೌಡ, ಎಎಸ್ಐ ಕುಮಾರ್, HC ಆನಂದ್ ಸೇರಿ 4 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆಗಸ್ಟ್ 22ರಂದು 6 ಡ್ರಗ್ ಪೆಡ್ಲರ್ಗಳ ಒಂದು ಬಂಧನ ಆಗಿತ್ತು. 6 ಜನ ಡ್ರಗ್ ಪೆಡ್ಲರ್ಗಳು RR ನಗರ ಠಾಣಾ ವ್ಯಾಪ್ತಿಯಲ್ಲಿ ಟೈಡಲ್ ಮಾತ್ರೆಯನ್ನು ಮಾರ್ತಾ ಇದ್ರು. ಕಾಲೇಜು ವಿದ್ಯಾರ್ಥಿಗಳಿಗೆ ಟೈಡಲ್ 100 ಈ ಮಾತ್ರೆಯನ್ನು ಮಾರಾಟ ಮಾಡ್ತಿದ್ರು. ಸಲ್ಮಾನ್ ಹೆಸರಿನ ಇಬ್ಬರು ನಯಾಜುಲ್ಲಾ, ನಯಾಜ್ ಖಾನ್, ತಾಹಿರ್ ಪಟೇಲ್ ಸೇರಿದ ಹಾಗೆ 6 ಪೆಡ್ಲರ್ಗಳ ಬಂಧನ ಆಗಿತ್ತು. ಆರೋಪಿಗಳ ಬಳಿ 1000 ಟೈಡಲ್ 100 ಮಾತ್ರೆಗಳು ಪತ್ತೆಯಾಗಿದೆ. ಜೊತೆಗೆ ಆರೋಪಿಗಳ ಮೊಬೈಲನ್ನು ಚೆಕ್ ಮಾಡಿದಾಗ ಪೊಲೀಸರ ಜೊತೆ ನಿರಂತರವಾಗಿ ಇವರು ಸಂಪರ್ಕದಲ್ಲಿದ್ದರು ಅಂತ ಗೊತ್ತಾಗಿದೆ. ಇವ್ರನ್ನೆಲ್ಲ ಒದ್ದು ಒಳಗಾಕಬೇಕಾಗಿದ್ದಂಥ ಪೊಲೀಸರೇ ಇವ್ರ ಜೊತೆ ಕೈ ಜೋಡಿಸಿದ್ರೆ ಏನಾಗ್ಬೋದು ಸಮಾಜ? ಈಗಲೇ ಭವಿಷ್ಯ ಏನು, ಮುಂದಿನ ಯುವ ಪೀಳಿಗೆ ಏನಾಗುತ್ತೆ ಡ್ರಗ್ಸ್ ಕೈಗೆ ಸಿಕ್ಕಿದ್ರೆ ಅಂತ ಯೋಚನೆ ಆಗಿದೆ. ಅಂಥದ್ರಲ್ಲಿ ಪೊಲೀಸರು ಸಪೋರ್ಟ್ ಮಾಡಿಬಿಟ್ರೆ ಏನಾಗಬೇಕು ಫ್ಯೂಚರ್ ಅನ್ನೋ ಪ್ರಶ್ನೆ. ಆರೋಪಿಗಳ ಮೊಬೈಲ್ ಪರಿಶೀಲನೆ ವೇಳೆ ಶಾಕ್. ಪೊಲೀಸರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಂಥ ಆರೋಪಿಗಳು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮೆಸೇಜ್ ಮತ್ತು ಆಡಿಯೋ ಪತ್ತೆಯಾಗಿದೆ. ಕಡಿಮೆ ಬೆಲೆಗೆ ಟೈಡಲ್ ಮಾತ್ರೆ ಖರೀದಿ ಮಾಡಿಸ್ತಿದ್ದಂಥ ಖಾಕಿ. ಒಂದು ನೆನಪಿರಲಿ, ಇಂಥ ದುಡ್ಡೆಲ್ಲ ನಿಜಕ್ಕೂ ಉಳಿಯಲ್ಲ, ನಿಮ್ಮನ್ನೇ ತಿಂದಾಕತ್ತಿದ್ದು. ಈ ಥರ ಇಂಥವ್ರಿಂದ ದುಡ್ಡು ಪಡೆಯೋದು. ನಾಳೆ ಡ್ರಗ್ಸ್ ನಶೆಯಲ್ಲಿ ಏನಾದರೂ ಇಂಥವ್ರು ಯಾರಾದರೂ ಬಂದು ಚುಚ್ಚಿದ್ರು ಅಂತಂದರೆ ಯಾರ ಫ್ಯಾಮಿಲಿಯವರಿಗೆ ಆಗ ಗೊತ್ತಾಗುತ್ತೆ ನಾನು ಹಣ ತೊಗೊಂಡಿದ್ದು ತಪ್ಪು ಅಂತ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಿವಪ್ರಸಾದ್, ನಿಜಕ್ಕೂ ಭಾಳ ಬೇಸರ ಆಗ್ತಿದೆ ಇಂಥ ವಿಚಾರಗಳನ್ನು ನೋಡಿದಾಗ. ಎಲ್ಲ ಒಂದು ಕಡೆ ಪೊಲೀಸರಿಂದ ಇಂಥವ್ರಿಗೆ ಒಂದು ಲಗಾಮ್ ಬೀಳುತ್ತೆ ಅಂತ ನಾನು ಎಲ್ಲ ಪೊಲೀಸರಿಗೆ ಹೇಳ್ತಿಲ್ಲ, ಯಾರು ಇಂಥದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ. ಆದರೆ ಈ ಥರ ಆದಾಗ ಯಾರನ್ನ ನಂಬೋದು ಅಂತ. ಅವಿನಾಶ್, ನಿಜಕ್ಕೂ ಕೂಡ ಇದೊಂದು ಕಳವಳಕಾರಿ ಸಂಗತಿ. ಅಂದರೆ ರಕ್ಷಕರೇ ಭಕ್ಷಕರಾದ ಪೊಲೀಸರು ಅಂತ ಹೇಳಿ ಮತ್ತು ನಿಜಕ್ಕೂ ಕೂಡ ಸತ್ಯ ಅನ್ಸುತ್ತೆ. ಯಾಕಂದರೆ ಇಂಥದನ್ನೆಲ್ಲ ಮಾದಕ ವಸ್ತುಗಳನ್ನು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಅವರ ಮೇಲೆ ಗಂಭೀರವಾಗಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಇನ್ಸ್ಪೆಕ್ಟರ್ ಸೇರಿದಂತೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯ 7 ಜನ ಸಿಬ್ಬಂದಿ ಹಾಗೂ ಜೆಜೆನಗರ ಪೊಲೀಸ್ ಠಾಣೆಯ 4 ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿರ್ದಾಕ್ಷಿಣ್ಯವಾಗಿ ಅವರೆಲ್ಲರೂ ಕೂಡ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಆಗಸ್ಟ್ 22ರಂದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಸಲ್ಮಾನ್ ಸೇರಿದಂತೆ ಇತರ ಆರೋಪಿಗಳ ಮೊಬೈಲ್ ಅನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರೆಲ್ಲರೂ ಕೂಡ ಸಿಕ್ಕಿಬಿದ್ದಿರ್ತಾರೆ. ಚಾಮರಾಜಪೇಟೆಯಲ್ಲಿ ಟೈಡಲ್ 100 ಅನ್ನುವಂಥ ಮಾದಕ ವಸ್ತು ಮಾತ್ರೆಗಳನ್ನು ಇವರೆಲ್ಲರೂ ಕೂಡ ಮಾರಾಟವನ್ನು ಮಾಡಿಸ್ತಿದ್ರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ACP ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ನಡೆಸಿದ ಸಂದರ್ಭದಲ್ಲಿ ಪೊಲೀಸರ ಬಂಡವಾಳ ಬಯಲಾಗಿರ್ತಕ್ಕಂಥದ್ದು. 11 ಜನ ಆರೋಪಿಗಳು ಕೂಡ ಇವರೆಲ್ಲರೂ ಕೂಡ ಪೊಲೀಸ್ ಯೂನಿಫಾರ್ಮ್ ಅನ್ನು ಧರಿಸಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಂಥ ಆರೋಪಿಗಳ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 11 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.